ಚಾಕು ತೋರಿಸಿ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಖದೀಮರು. ಎಸ್, ಅಂಗಡಿ ಮಾಲೀಕನಿಗೆ ಚಾಕುವನ್ನ ತೋರಿಸಿ ದರೋಡೆ ಮಾಡಿದ್ದಾರೆ. ಕುಷ್ಟಗಿ ತಾಲೂಕಿನ ವಣಗೇರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 7,000ಕ್ಕಿಂತ ಹೆಚ್ಚು ನಗದು ಹಾಗೆ ಮೊಬೈಲ್ ಅನ್ನ ಕದ್ದಿದ್ದಾರೆ ಖದೀಮರು ಅನ್ನೋದರ ಕುರಿತು ಮಾಹಿತಿ ಇದೆ. ಚಾಕು ತೋರಿಸಿ ಹಣ ಕದ್ದು ಹೋದ ಖದೀಮರು ಕುಷ್ಟಗಿ ತಾಲೂಕಿನ ವಣಗೇರ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ. ವಣಗೇರ ಗ್ರಾಮದ ಟೋಲ್ ಗೇಟ್ ಬಳಿ ಇರೋ ಅಂಗಡಿಯಲ್ಲಿ ನಡೆದಿರುವ ದರೋಡೆ ಇದು. ಇದೇ ಅಂಗಡಿಯಲ್ಲಿ ನಡೆದಿರುವಂತಹ ದರೋಡೆ. ಶರಣಪ್ಪ ಪೂಜಾರಿ ಎನ್ನುವ ಅಂಗಡಿ ಮಾಲೀಕನಿಗೆ ಚಾಕುವನ್ನ ತೋರಿಸಿ ಇಲ್ಲಿ ಖದೀಮರು ದರೋಡೆಯನ್ನ ಮಾಡಿದ್ದಾರೆ. ಅಂಗಡಿಯಲ್ಲಿದ್ದಂತಹ 7,000ಕ್ಕಿಂತ ಹೆಚ್ಚು ನಗದು ಹಾಗೆ ಮೊಬೈಲ್ ಅನ್ನ ಕಸಿದು ಪರಾರಿಯಾಗಿದ್ದಾರೆ. ಇನ್ನು ಚಾಕು ತೋರಿಸಿ ದರೋಡೆ ಮಾಡಿದ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂಥದ್ದು. ಇಬ್ಬರು ಖದೀಮರಿಂದ ಈ ಒಂದು ಕೃತ್ಯ ನಡೆದಿದೆ. ಸ್ಥಳಕ್ಕೆ ತಾವಗೇರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ. ಎಸ್, ಒಬ್ಬ ಕಳ್ಳ ಅಲ್ಲೇ ಕುಂತಿರ್ತಾನೆ. ಸೊ ಸಾಮಾನ್ಯವಾಗಿ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ, ಒಂದು ಕಡೆ ಒಳಗಡೆ ಚಾಕುವನ್ನು ತೋರಿಸಿ ಹೆದರಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು. ಇನ್ನೊಬ್ಬ ಅಂಗಡಿ ಮಾಲೀಕನ ಹತ್ರ ಜಗಳ ಮಾಡ್ತಿರ್ತಾನೆ, ಮತ್ತೊಬ್ಬ ಡೈರೆಕ್ಟಾಗಿ ಅಂಗಡಿಯಲ್ಲಿದ್ದಂತಹ ಲಾಕರ್ ಹತ್ರ ಬಂದು ಅಲ್ಲಿ ಏನೇನು ಸಿಗುತ್ತೋ ಅಂದರೆ 7,000 ರೂಪಾಯಿಗೂ ಹೆಚ್ಚು ಹಣ ಇರುತ್ತೆ ಲಾಕರ್ನಲ್ಲಿ. ಅಷ್ಟು ಹಣ ಹಾಗೆ ಅಂಗಡಿ ಮಾಲೀಕನ ಮೊಬೈಲನ್ನು ಕೂಡ ಕದ್ದು ಇಬ್ಬರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಎಸ್, ಈ ಕುರಿತು ನಮ್ಮ ಪ್ರತಿನಿಧಿ ಬಸವರಾಜ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ. ಬಸವರಾಜ್, ಹಾಡ ಹಗಲೇ ಚಾಕುವನ್ನ ತೋರಿಸಿ ಇಬ್ಬರು ಖದೀಮರು ರಾಜಾರೋಷವಾಗಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರಲ್ಲ, ಯಾವಾಗ ನಡೆದಂತಹ ಘಟನೆ ಇದು? ಅಂಡ್ ಅಂಗಡಿ ಮಾಲೀಕ ಸದ್ಯದ ಪರಿಸ್ಥಿತಿ ಹೇಗಿದೆ? ಅವ್ರಿಗೇನಾದರೂ ಏಟಾಗಿದೆಯಾ ಈ ಒಂದು ಗಲಾಟೆಯ ಸಂದರ್ಭದಲ್ಲಿ? ಅವ್ರು ಏನು ಹೇಳ್ತಾರೆ? ಅಕ್ಕಪಕ್ಕದಲ್ಲಿ ಯಾರೂ ಇರಲಿಲ್ವಾ ಆ ಸಂದರ್ಭದಲ್ಲಿ? ಓವರ್ ಆಲ್ ಡೀಟೇಲ್ಸ್. ಹೌದು ಮಧುಮಾಲ, ಏನಂತಂದ್ರೆ ಕೊಪ್ಪಳ ಜಿಲ್ಲೆಯ ಒಂದು ಕುಷ್ಟಗಿ ತಾಲೂಕಿನ ತಾಲೂಕು ವ್ಯಾಪ್ತಿಯ ಒಂದು ಕುಷ್ಟಗಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತದೆ ಅಂತ ಹೇಳಲಾಗ್ತದೆ. ಈಗಾಗಲೇ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ರಾಜ್ಯ ಹೆದ್ದಾರಿ ಏನಿದೆ, ರಾಜ್ಯ ಹೆದ್ದಾರಿ ಪಕ್ಕದಲ್ಲಿ ಒಂದು ಹರ್ಷಿತಾ ಟೀ ಪಾಯಿಂಟ್ ಅಂತ ಇಟ್ಕೊಂಡು ಆ ಒಂದು ಶರಣಪ್ಪ ಪೂಜಾರಿ ಅಂತಕ್ಕಂಥ ಯುವಕ ಆ ಒಂದು ಅಂಗಡಿಯನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಬಟ್ ಸಂಜೆಯ ವೇಳೆಗೆ ಒಂದು ಟೀ ಕುಡಿಯುವ ಒಂದು ನೆಪದಲ್ಲಿ ಬಂದಿರತಕ್ಕಂತಹ ದರೋಡೆಕೋರರು ಇಬ್ರು ಆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ವೇಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ರಸ್ತೆ ಪಕ್ಕದಲ್ಲಿ ಅಂಗಡಿ ಇರೋದ್ರಿಂದಾಗಿ ಜನಗಳ ಒಂದು ದಟ್ಟಣೆ ಕಡಿಮೆ ಆದಂತಹ ಸಂದರ್ಭದಲ್ಲಿ ಆ ಒಂದು ಅಂಗಡಿಗೆ ನುಗ್ಗಿ ಫೋನ್ ಚಾರ್ಜ್ ಇಡುವಂತ ಒಂದು ನೆಪದಲ್ಲಿ ಒಳಗಡೆ ನುಗ್ಗುವಂತ ಒಂದು ಕೆಲಸವನ್ನು ಓರ್ವರು ಮಾಡಿದ್ರಪ್ಪ ಅಂದ್ರೆ ಇನ್ನೋರ್ವ ಆ ಒಂದು ಅಂಗಡಿಯ ಹೊರಗಡೆ ಕುಂತ್ಕೊಂಡು ಜನಗಳನ್ನ ವಾಚ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಓರ್ವ ಒಳಗಡೆ ಹೋಗಿರ್ತಕ್ಕಂತಹ ಒಂದು ಖದೀಮ ಚಾರ್ಜ್ ಇಡುವಂತ ಫೋನ್ ತನ್ನ ಫೋನ್ ಅನ್ನ ಚಾರ್ಜ್ ಇಡುವಂತ ಒಂದು ನೆಪದಲ್ಲೇ ಒಳಗಡೆ ಆ ಒಂದು ಅಂಗಡಿಯ ಮಾಲಕನ ಒಂದು ಫೋನ್ ಅನ್ನ ಹೆಚ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಟೀ ಮಾಡೋದಕ್ಕೆ ಇರತಕ್ಕಂತ ಒಂದು ಶರಣಪ್ಪ ಅಂತಕ್ಕಂಥ ಒಂದು ಅಂಗಡಿ ಮಾಲಕ ತದನಂತರ ಒಂದು ಚಾರ್ಜ್ ತನ್ನ ಫೋನ್ ಇರ್ತಕ್ಕಂಥ ಒಂದು ಕಡೆ ಬಂದು ತನ್ನ ಫೋನ್ ಅನ್ನ ಆ ಒಂದು ಖದೀಮನ ಕೈಯಲ್ಲಿರ್ತಕ್ಕಂಥ ಫೋನ್ ಕಿತ್ಕೊಳ್ಳೋ ಒಂದು ಕೆಲಸವನ್ನ ಮಾಡ್ತಾರೆ. ತದನಂತರ ಅಲ್ಲಿರ್ತಕ್ಕಂಥ ಖದೀಮ ಮತ್ತೊಮ್ಮೆ ಅವನ್ನ ಅಟ್ಯಾಕ್ ಮಾಡಿ ಒಳಗಡೆ ದಟ್ಕೊಂಡು ಹೋಗಿ ಅವನ ಕೈಯಲ್ಲಿರ್ತಕ್ಕಂಥ ಫೋನ್ ಅನ್ನು ಕಿತ್ಕೊಳ್ತಾನೆ. ಆ ಒಂದು ಸಿಸಿಟಿವಿ ದೃಶ್ಯಗಳಲ್ಲಿ ಆ ಎಲ್ಲಾ ದೃಶ್ಯಗಳು ಕೂಡ ಒಂದು ಸ್ಪಷ್ಟವಾಗಿ ಕಾಣ್ತವೆ. ಆ ಫೋನ್ ಕಿತ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಮಾತಿನ ಚಕಮಕಿ ನಡೀತೈತೆ. ತದನಂತರ ಅವನ್ನ ಒಳಗಡೆ ದಟ್ಕೊಂಡು ಹೋಗಿ ಚಾಕನ್ನ ತೋರಿಸಿ ಒಂದು ಅಟ್ಯಾಕ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಹೊರಗಡೆ ಕುಂತಿರ್ತಕ್ಕಂಥ ಮತ್ತೊಬ್ಬ ಖದೀಮ ಕೂಡ ಒಳಗಡೆ ಹೋಗಿ ಅಲ್ಲಿರ್ತಕ್ಕಂತಹ ಅವನ ಹಣವನ್ನ ದೋಚಿಕೊಂಡು ಹೊರಗಡೆ ಬರುವಂತ ಒಂದು ಕೆಲಸವನ್ನು ಮಾಡ್ತಾರೆ. ತದನಂತರ ಒಂದು ಸಿಸಿಟಿವಿ ಆಗಿರ್ತಕ್ಕಂಥ ಒಂದು ಆನ್ ಆಗಿರ್ತದೆ. ಆ ಸಿಸಿಟಿವಿಯನ್ನು ಆಫ್ ಮಾಡುವಂತೂ ಕೂಡ ಅವರಿಗೆ ತಾಕೀತನ್ನು ಮಾಡ್ತಾರೆ. ಒಳಗಡೆ ತಳ್ಕೊಂಡು ಹೋಗಿ ಒಂದು ಸಿಸಿಟಿವಿ ಆಫ್ ಮಾಡಿಸೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಚಾಕುವನ್ನು ತೋರಿಸಿದ ಸಂದರ್ಭದಲ್ಲಿ ಬಟ್ ಒಂದು ಕೈಗೇನೆ ಹೇಟ್ ಆಗಿದೆ ಅಂತ ಹೇಳಲಾಗ್ತದೆ ಶರಣಪ್ಪ ಅಂತಕ್ಕಂಥವ್ರಿಗೆ. ಹಾಗಾಗಿ ಬಟ್ ಕುಷ್ಟಗಿಯ ಪೊಲೀಸರು ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಬಟ್ ಇದುವರೆಗೂ ಕೂಡ ಯಾವುದೇ FIR ಆಗಿಲ್ಲ ಅಂತಂದು ಕೂಡ ಪೊಲೀಸ್ ಮೂಲಗಳು ಹೇಳ್ತಕ್ಕಂಥದ್ದು. ಬಟ್ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸತಕ್ಕಂಥ ಪೊಲೀಸರು ಕೂಡ ಒಂದು ಕಳ್ಳರನ್ನ ದರೋಡೆಕೋರನ್ನ ಒಂದು ಪತ್ತೆ ಹಚ್ಚುವಂತ ಒಂದು ಕೆಲಸಕ್ಕೆ ಕೂಡ ಈಗ ಮುಂದಾಗಿದ್ದಾರೆ ಅಂತ ಹೇಳ್ಬೋದು ಮಧುಮಾಲ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಇಲ್ಲ ನಾವು ಕಾಯಂ ಹೇಳಿಲ್ಲ ಅಲ್ಲ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.